ಇಲ್ಲಿ ಮಲ್ಲಮಾಂಬೆ ಅನಂತ ಪವಾಡಗಳನ್ನ ಮಾಡುತ್ತಾ ಹೋಗಿದ್ದಾರೆ. ಆ ತಾಯಿಯ ಪವಾಡವನ್ನ ಕೇಳಿದ ಜನರೆಲ್ಲರೂ ಮಲ್ಲಮ್ಮ ಇನ್ನಿಷ್ಟು ದಿನಗಳ ಕಾಲ ಇರಬೇಕು, ಮಲ್ಲಮಾಂಬೆಯ ಜೀವನ, ಆ ತಾಯಿಯ ಬದುಕು ಹೆಣ್ಣು ಸಂಕುಲಕ್ಕೆ ಇನ್ನಷ್ಟು ದಾರಿ ದೀಪವಾಗಬೇಕು, ಇಡೀ ಜಗತ್ತು ಗುಣಗಾನ ಮಾಡುತ್ತದೆ. ಅಂದು ಯೋಗ ಯೋಗಿ ಮಲ್ಲಮ್ಮ ಅತ್ತಿಗೆ, ನನ್ನ ಅತ್ತಿಗೆ ಈ ಜಗತ್ತನ್ನ ಬಿಟ್ಟು ಹೋಗಬೇಡ, ಭೂಲೋಕದೊಳಗ ಇನ್ನಿಷ್ಟು ದಿನಗಳ ಕಾಲ ಇರಬೇಕು, ಇನ್ನು 6 ತಿಂಗಳ ವರ್ಷಪಟ್ಟು ಇರಬೇಕಂತ ತಿಳ್ಕೊಂಡು ಎಂದ ಮಲ್ಲಮಾಂಬೆಯ ಆಯುಷ್ಯವನ್ನ ಮುಂದೂಡಿದ ಯೋಮ ಯೋಗಿ. ಅದೇ ಪ್ರಕಾರವಾಗಿ ಈ ಊರೊಳಗ ಯಾವ ಊರಂದ್ರ ಬಾಗೇವಾಡಿ ತಾಲೂಕಿನ ರಾಜನಾಳ ಅಂತ ಒಂದು ಗ್ರಾಮ ಬರ್ತದೆ ಹೇಳಿ. ರಾಜನಾಳ ಗ್ರಾಮದೊಳಗೆ ಮಲ್ಕನಗೌಡ ಅಂತಕ್ಕಂಥವ್ರು ಬರ್ತಾರೆ. ಆ ಮಲ್ಕನಗೌಡ ಮಗ ಹುಟ್ಟಿದ 21 ವರ್ಷಕ್ಕೆ ಸಾವು, ಮಲ್ಕನಗೌಡನ ಸಾವು. ಮಗ ಹುಟ್ಟಿದ 21 ವರ್ಷಕ್ಕೆ ಸಾವು. ಯಾವಾಗ ಮಗ ಹುಟ್ಟಿದ 21 ವರ್ಷಕ್ಕೆ ಮಗ ಬರ್ಲಕ್ಕಿದ ಬರುವಂತ ಸಂದರ್ಭಗಳು ಸ್ವಪ್ನ ಆಗ್ತಿತ್ತು. ಹೆಂಗ ಆಗ್ತಿತ್ತು ಅಂದ್ರೆ ಯಮರಾಯ ಸ್ವಪ್ನಗಳು ಬಂದು ಹೇಳ್ತಿದ್ದಂತ, ನಿನ್ನ ಇಂಥ ದಿನೇನೆ ನಿನ್ನ ಮಗನಿಗೆ ಎಂದು 21 ವರ್ಷ ತುಂಬಲ್ಲ ಅಂದು ನಿನ್ನ ಜೀವವನ್ನ ನಾ ತೆಗೆದುಕೊಳ್ತೀನಿ ಅಂತ ಯಮರಾಯ ಸ್ವಪ್ನದಲ್ಲಿ ಹೇಳ್ತಿದ್ದ. ಯಾವಾಗಿಂದ ಸ್ವಪ್ನದೊಳಗೆ ಯಮರಾಯ ಮಲ್ಕನಗೌಡನಿಗೆ ಹೇಳ್ತಿದ್ದ, ಇಂಥ ಸ್ವಪ್ನದ ವಿಚಾರವನ್ನ ಕುರಿತು ಯಾರಿಗೂ ಹೇಳುತ್ತಿರಲಿಲ್ಲ. ಆದ್ರೆ ಶಿವಧಾನದೊಳಗಿರುವಂತ ಸಂದರ್ಭ ಒಂದು ದಿನ ಒಬ್ಬ ಮಹಾತ್ಮ ಇದು ಮಲ್ಕನಗೌಡನ ಸ್ವಪ್ನದೊಳಗೆ ಬರ್ತಾನೆ. ಸ್ವಪ್ನದಲ್ಲಿ ಬಂದು ಹೇಳ್ತಾನ, ನಿನ್ನ ತಾವು ಯಮರಾಯ ಬಂದು ತೆಗೆದುಕೊಂಡು ಹೋಗ್ತೀನಿ, ನಿನ್ನ ಮಗನಿಗೆ 21 ವರ್ಷ ಆದಾಗ ಅಂತ ನಿನಗೆ ಹೆಂಗ ಸ್ವಪ್ನ ಆಗ್ತದ, ಕನಸು ಬೀಳ್ತದಲ್ಲ, ಆ ಮರಣವನ್ನ ನಿನಗೆ ಮುಂದೂಡ್ತೀನಿ, ನನ್ನ ಬಳಿ ಬಾ. ನಿನಗೆ ಆಯುಷ್ಯ ಬಂದದಲ್ಲ, ಯಮರಾಯ ನಿನ್ನ ಕರ್ಕೊಂಡು ಹೋಗ್ತಾನ, ಕರ್ಕೊಂಡು ಹೋಗುವುದು ನಾನು ನಿಲ್ಲಿಸ್ತೀನಿ, ನಿನಗ ಮುಂದೆ ಮಾತು ಇನ್ನೊಂದು 25 ವರ್ಷ ನಿನಗೆ ಬದುಕುವಂತ ಆಯುಷ್ಯ ಕೊಡ್ತೀನಿ ಅಂತೇಳಿ ಸ್ವಪ್ನ ಆಗ್ತದೆ. ಆತನ ಮುಖಾರ ಎಲ್ಲವನ್ನ ನೋಡಿದ ತನ್ನ ಮನದೊಳಗೆ ಗುರುತು ಗೊತ್ತಾದ, ಯಾರಿಗೂ ಗೊತ್ತಿಲ್ಲ. ಯಾವಾಗ ಆ ಗುರುತು ಆ ಸ್ವಪ್ನ ಬಂದು ಹೇಳಿತು, ಗುರುವನ್ನ ಹುಡುಕುತ್ತಾ ಸಂಚಾರವನ್ನ ಮಾಡುತ್ತಾ ಹೋಗ್ತಾನೆ. ಸಂಚಾರ ಮಾಡುತ್ತಾ ಹೊರಟ ಎಲ್ಲಿ ಹೋದರೂ ಸಹಿತವಾಗಿ ಸ್ವಪ್ನದೊಳಗೆ ಬಂದಿರುವಂತ ಗುರು ಭೇಟಿ ಆಗಲಿಲ್ಲ. ಯಾವಾಗ ಭೇಟಿ ಆಗಲಿಲ್ಲ, ಗುರುಗುಂಟ ಗ್ರಾಮಕ್ಕೆ ಬಂದ. ಗುರುಗುಂಟ ಗ್ರಾಮದಲ್ಲಿ ಫೋಟೋ ತೋರಿಸ್ತಾರೆ. ಫೋಟೋ ತೋರಿಸ್ತಾರೆ. ಆ ಫೋಟೋ ನೋಡಿದ್ರೆ ಇದೇ ನನ್ನ ಸ್ವಪ್ನದಲ್ಲಿ ಬಂದವರು ಇವರೇ ನನ್ನ ಆಯುಷ್ಯವನ್ನ ಮುಂದೂಡ್ತೀನಿ ಅನ್ನುವಂತ ಮಾತು ಹೇಳಿದ್ದಾರೆ ಅಂತ ಹೇಳಿದಾಗ ಫೋಟೋ ನೋಡಿದ ಒಳಗೆ ಹೋಗ್ತಾನೆ. ಗುರುಗಳು ಸಿಗ್ತಾರಂತ ಬೆಳಗ ಹೊಳಗೋದ, ಗುರುಗಳನ್ನ ನೋಡಿದ, ನಮಸ್ಕಾರ ಮಾಡಿದ. ಗುರುಗಳನ್ನ ನೋಡಿ ನಮಸ್ಕಾರ ಮಾಡಿದ. ಗುರುಗಳಿಗೆ ಹೇಳ್ತಾನ, ನನ್ನ ಮಗ ಹುಟ್ಟಿದ 21 ವರ್ಷಕ್ಕೆ ಸಾವರಾದಂತ ಮಾತು ಹೇಳಿದ. ಹೇಳಿದಾಗ ಇಲ್ಲಿ ಏನಾಯ್ತು, ಆ ಸಾವು ಹೆಂಗೆ ಬರ್ತದ ನೋಡು. ಆ ಸ್ವಾಮಿಗಳು ರುದ್ರಾಕ್ಷಿಯನ್ನು ಹಿಡ್ಕೊಂತ ಜಪವನ್ನ ಮಾಡಿಕೊಳ್ತಾ ಕುಳಿತುಕೊಳ್ತಾರೆ. ಒಳಗಿರ್ತಕ್ಕಂಥ ಸ್ವಾಮಿಗಳು, ನಾ ಜಪ ಮಾಡುವನ್ನ ರುದ್ರಾಕ್ಷಿಯ ಮಾಲೆಗಳನ್ನ ನೇರವಾಗಿ ಹಿಂಗೆ ನೋಡ್ಬೇಕು ಅಂತ ಮಲ್ಕನಗೌಡನಿಗೆ ಹೇಳಿದರು ಪರಮ ಪೂಜ್ಯರು. ಆ ರುದ್ರಾಕ್ಷಿಯ ಜಪವನ್ನ ಮಾಡುವಂತ ಪೂಜ್ಯರನ್ನ ನೋಡುತ್ತಾ ಮಲ್ಕನಗೌಡ ಹೆದರಿಗೆ ಕುಳಿತುಕೊಂಡ. ಇದೇನಾಯ್ತು, ಯಮರಾಯ ಅವತ್ತು ಆ ಮಠಕ್ಕೆ ಹೋಗ್ಯಾನ. ಅವತ್ತೇ 21 ವರ್ಷ ಮಗನಿಗೆ ತುಂಬ್ಯಾರ. ಅಂದೇ ರಾತ್ರಿ 2 ಸಾವು ಬರಲಿದೆ. ಯಾವಾಗ ಸ್ವಪ್ನ ಯಾರ ಬಳಿ ಹೋದರೂ ಸಹಿತವಾಗಿ ನಿನ್ನ ಸಾವು ಯಾರಿಂದ ತಪ್ಪಿಸಲಾಗದು ಹೇಳಿದಾಗ ಗುರುಗಳನ್ನು ಕೊಡುತ್ತಾನೆ. ಮಧ್ಯರಾತ್ರಿ 2 ಆಗಿತ್ತು. ಯಮರಾಯ ಬಂದು ಪ್ರಾಣ ತೆಗೆದುಕೊಂಡ. ಮಧ್ಯರಾತ್ರಿ ಮಲ್ಕನಗೌಡನ ಪ್ರಾಣ ತೆಗೆದುಕೊಂಡ. ಯಾವಾಗ ಮಲ್ಕನಗೌಡನ ಪ್ರಾಣ ಹೋಯಿತು, ಜಪಕ್ಕೆ ಕೊಂದಿರುವಂತ ಮಹಾತ್ಮರು ಸಾಮಾನ್ಯವಾದವರು. ಈ ಜಪಶಕ್ತಿ ಅಂತಕ್ಕಂಥದ್ದು ಬಹಳ ದೊಡ್ಡದು ಬಂದವರೇ. ಆ ಜಪಶಕ್ತಿಯಿಂದ ರುದ್ರಾಕ್ಷಿಯ ತನ್ನ ಮಹಾಮಂತ್ರಗಳನ್ನ ಪಠಣೆಯನ್ನ ಮಾಡುತ್ತಾ ಇಲ್ಲಿ ಹೊರಟಿದ್ರು. ಎಚ್ಚರ ಆಯಿತು ಗುರುಗಳಿಗೆ ಪ್ರಾಣ ಹೋಗ್ಯದಂತ ತಿಳ್ಕೊಂಡು. ಯಾವಾಗ ಪ್ರಾಣ ಹೋಗಿತ್ತು, ಮತ್ತೆ 2 ತಾಸು ಅಂತರದೊಳಗ ಆ ಪ್ರಾಣವನ್ನ ಮರಳಿ ಬರುವಂತೆ ಮಾಡ್ತಾರೆ. ಆ ಪ್ರಾಣವನ್ನು ಬರುವಂತೆ ಮಾಡಿರುವಂತ ಪರಮ ಪೂಜ್ಯರ ಬೇರೆ ಯಾರೂ ಅಲ್ಲ, ಶ್ರೀ ಷಡಸ್ಥಲ ಬ್ರಹ್ಮ ಗಜರಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರೇ. ಗುರುಗುಂಟ ಮಹಾಪುಣ್ಯ ಮಹಾತ್ಮರ ಬಂಧುಗಳೇ, ಅಂತ ಮಹಾತ್ಮರ ಸಾಲುಡಿ ಗ್ರಾಮದೊಳಗೆ ಹುಟ್ಟು ಜನಿಸಿ ಉಳಿಯಾರಂದ್ರ ಈ ಸಾಲುಡಿ ಗ್ರಾಮ ಸಾಮಾನ್ಯವಾದ ಊರೆಲ್ಲ ಬಂಧುಗಳೇ. ಸಂತ ಮಹಾತ್ಮರು ಉದಯಿಸಿದ ನಾಡು ಪುಣ್ಯ ಭೂಮಿಯೊಳಗ ಅವತಾರವನ್ನು ಹೇಳ್ತಾರೆ ಅಂದ್ರೆ ಅದು ಸಾಲುಡಿ ಗ್ರಾಮ ಅನ್ನುವಂತ ಮಾತು ಬಂಧುಗಳೇ. ಇದು
ಎಚ್ಚರ ಇರಬೇಕು ಅಂತ ಪುಣ್ಯ ಮಾಡಿರ್ತಕ್ಕಂಥ ಪುಣ್ಯ ಕ್ಷೇತ್ರ ಬಂಧುಗಳೇ. ಇಲ್ಲಿ ಯೋಗಿ ಮಲ್ಲಮಾಂಬೆಯ ಆಯುಷ್ಯವನ್ನ ಬಂದು ಹೂಡಿದ ಸಂತ ಮಹಾತ್ಮರವರೇ ಆಯುಷ್ಯವನ್ನ ಬಂದು ಹೂಡಲಿಕ್ಕೆ ಬರುತ್ತದೆ ಹೊರತು ನರಮಾನವರಿಂದ ಎಂದಿಗೂ ಬರುವುದಿಲ್ಲ ಬಂಧುಗಳೇ. ಕೇವಲ ನರಮಾನವರು ಭಗವಂತ ಕೊಟ್ಟ ವರಜ್ಞಾನಿಗಳು ಸಂತ ಮಹಾತ್ಮರು ಬಂಧುಗಳೇ. ಅದಕ್ಕೆ ವೀರ ವಿರಾಗಿ ತತ್ವ ಶಿಖಾಮಣಿ ಅಕ್ರಮವಾಗಿ ಎಷ್ಟು ಚಂದ ಹೇಳ್ತಾರೆ ಬಂಧುಗಳೇ. ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 84 ಲಕ್ಷ ಯೋಗಿಗಳಿಗೆ ಬಂದೇ ಭಾರತ ಭಂಗದಲ್ಲಿ ಉಂಡೆ ಹಿಂದಿನ ಜನ್ಮದಲ್ಲಿ ಏನಾದರೂ ಆಗಲಿ ಮುಂದಿನ ಜನ್ಮ ಕರುಣಿಸಾಗೋ ದೇವ ಅಂತ ಬರೀತಾಳೆ ಅಕ್ಕ ಮಹಾದೇವಿ. ಹಿಂದಿನ ಜನ್ಮದೊಳಗ ಎಷ್ಟು ಜನ್ಮದೊಳಗ ಏನಾಗಿ ಹುಟ್ಟಿ ಬಂದೀನಿ ನೆನಪಿಲ್ಲ. ಹುಳಾಗಿ ಹುಟ್ಟಿರಬಹುದು, ಕ್ರಿಮಿಕೀಟಗಳಾಗಿ ಹುಟ್ಟಿರಬಹುದು, ಪ್ರಾಣಿಗಳಾಗಿ ಹುಟ್ಟಿರಬಹುದು, ಪಕ್ಷಿಗಳಾಗಿ ಹುಟ್ಟಿರಬಹುದು, ಅಥವಾ ನನಗೆ ನೆನಪಿಲ್ಲ. ಈ ಜನ್ಮದೊಳಗ ಮಾನವಳಾಗಿ ಹುಟ್ಟಿ ನಾ ಬಂದೀನಿ, ಮಾನವಳಾಗಿ ನಾ ಹುಟ್ಟಿ ಬಂದೀನಿ ಅಂತ ಬಳಿಕ ಒಳ್ಳೆಯ ಹಾದಿಯತ್ತ ಕರೆದುಕೊಂಡು ಹೋಗು, ಸಂತ ಮಹಾತ್ಮರ ವಚನಗಳನ್ನ ಕೇಳುವಂಥದ್ದನ್ನ ಮಾಡು, ಒಳ್ಳೆಯ ಹಾದಿಯತ್ತ ಕರೆದುಕೊಂಡು ಹೋಗಿ ಭಗವಂತನನ್ನ ಮುಟ್ಟುವಂಥದ್ದು, ಮುಕ್ತಿಯ ಪಥವನ್ನು ಕೊಡು ಹೊರೆಯುವ ಅಂತ ಬಿಡ್ತಾಳೆ ಭಗವಂತನಲ್ಲಿ.